ಅಲ್ಲ ಕಿಪಿ ಒಂದು ನನಗೆ ಏನಂತಂದ್ರೆ ನಿಮಗೆ ಅಷ್ಟು ಅರ್ಥ ಮಾಡ್ಕೊಂಡಿರೋಷ್ಟು ಚಿಕ್ಕವರು ಅಲ್ಲ, ಮತ್ತೆ ಆ ಒಂದು ಪರಿಸ್ಥಿತಿಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಸಾಕಷ್ಟು ವಿಡಿಯೋ ನೋಡಿದ್ವಿ, ಒಂದು ಮೆಚುರಿಟಿ ಲೆವೆಲ್ ಅಲ್ಲಿ ನೀವು ಮಾತಾಡ್ತೀರಾ, ಈ ತರ ಇರ್ಬೇಕು, ನಮ್ದು ಫ್ಯಾಮಿಲಿ ಇದೆ, ನಮ್ಮ ಮದರ್ ಮಾತ್ರ ಇರೋದು, ನಮ್ಮ ಫ್ಯಾಮಿಲಿ ಹಿಂಗೆ, ನಮ್ಮ ಮನೆ ಹಿಂಗೆ, ನಾನು ಈ ತರ ಇರೋದು, ಆ ತರ ಬೆಳಿಬೇಕು, ನಾನು ಒಳ್ಳೆ ಫಿಲಮ್ ಇದ್ರಲ್ಲಿ ಸೇರ್ಕೋಬೇಕು ಅನ್ನೋ ತರ ಮಾತಾಡ್ತೀರಾ. ಸೊ ಇಷ್ಟೆಲ್ಲ ನಿಮಗೆ ಪರಿಜ್ಞಾನ ಇದ್ದವರು ಒಬ್ಬ ನಿಮ್ಮ ಲವರ್ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿ ಇನ್ನೊಂದ್ಸಲ ನಿಮ್ಮ ಹತ್ರ ಬಂದಾಗ ನೀವು ಸಡನ್ ಆಗಿ ಒಪ್ಕೋಬಹುದಾ, ಅಥವಾ ಏನ್ ಮಾಡ್ತೀರಾ, ಏನ್ ಮಾಡ್ಬೋದಾಗಿತ್ತು ಅಂತ? ಅಂದ್ರೆ ನನ್ಗೆ ಏನ್ ಗೊತ್ತಾ, ಇವಾಗ ಅವನು ಸಾರಿ ಹಂಗಿಂಗೆಲ್ಲ ಹೇಳಿದ್ಮೇಲೆ ನನಗೆ ಒಂಥರ ಮೈಂಡ್ ಹೆಂಗಾಗೋಯ್ತು ಅಂದ್ರೆ ಪಾಪ ಅಂತ ಅನ್ಸ್ಬಿಡ್ತು. ಯಾಕ ಪಾಪ ಫೀಲ್ ಆಗೋಯ್ತು, ಹೋಗ್ಲಿ ಬಿಡು, ನಾನು ಲೈಫಲ್ಲಿ ತಪ್ಪಾಗಿದೆ, ಏನೋ ಆಗಿದೆ, ಪಾಪ ಅಂತ ಅನ್ಸ್ತು. ಸೊ ಅಷ್ಟೆಲ್ಲ ಪಾಪ ಅಂತ ಅನ್ಸಿದಿಕ್ಕೇನೆ ನಾನು ಅವನಿಗೆ ಒಂದ್ ಚಾನ್ಸ್ ಅಂತ ಕೊಟ್ಟಿದ್ದೆ. ಬಟ್ ಒಂದ್ ಚಾನ್ಸ್ ನಾವ್ ಉಳಿಸ್ಕೊಂಡು ಹೋದ್ಸತಿನು ಹಂಗ್ ಮಾಡ್ದ, ಓಕೆ, ಬಟ್ ಹೋದ್ಸತಿ ಇದು ಮ್ಯಾಟ್ರ್ ಬೇಡ. ಈ ಸತಿ ಒಂದ್ ಚಾನ್ಸ್ ಕೇಳಿದ್ ಏನ್ ಹೇಳ್ದ, ನಾನ್ ಯಾವ ಕಾರಣಕ್ಕೂ ಆತರ ಮಾಡಲ್ಲ, ಹಂಗೆ ಹಿಂಗೆ. ಅವ್ನ್ ಹೇಳಿದ್ ಒಂದೇ, ಹುಡುಗರ ಜೊತೆ ವಿಡಿಯೋ ಮಾಡ, ಅದು ಮೇನ್ ಆಗಿ ಗೋಲ್ದರ್ಶಿ ಜೊತೆ ವಿಡಿಯೋ ಮಾಡ್ಬೇಡ ಅಂತಾನೆ ಹೇಳಿರೋದು. ಯಾರು ಮುತ್ತು ಹೇಳಿರೋದು, ಈಗ ಅವ್ರು ಚೆನ್ನಾಗಿದಾರಲ್ಲ ಗೋಲ್ದರ್ಶು ಮುತ್ತು. ಮತ್ತೆ ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಜೊತೆ ಎಲ್ಲ ಹೋಗ್ಬೇಡ ಅಂತ ಒಂದ್ ಹೇಳ್ದ. ಸರಿ ಆತರ ನಾನು ಅವ್ನಿಗೆ ಅದೇ ಹೇಳಿದ್ರು, ನೀವು ಟ್ರಾನ್ಸ್ಜೆಂಡರ್ ಜೊತೆ ಎಲ್ಲ ಹೋಗ್ಬೇಡ, ಅವ್ನ್ ಕೆಟ್ಟದಾಗೆಲ್ಲ ಹೋಗ್ತಿದ್ದ, ಅದೆಲ್ಲ ನಾನ್ ನೋಡಿದೀನಿ, ಬಟ್ ಬೇಡಪ್ಪ. ಇಲ್ಲ, ಒಂದು ವಿಚಾರ ಕೇಳಬೇಕು, ಯಾಕಂದ್ರೆ ನಿಮ್ದೊಂದು ಆಡಿಯೋ ಪ್ಲಸ್ ವಿಡಿಯೋ ಎರಡು ವೈರಲ್ ಆಗಿದೆ. ಏನಂತಂದ್ರೆ ಹೇಳ್ತಿದಾರ ದರ್ಶು ಮುತ್ತು ಗೆ ಮತ್ತೆ ಟ್ರಾನ್ಸ್ಜೆಂಡರ್ ಸವಾಸ ಇದೆ ಅನ್ನೋ ತರ ಹೇಳ್ತೀರಾ. ಸೊ ಇದು ಏನ್ ಕ್ಲಾರಿಟಿ ಏನ್ ಕೊಡ್ತೀರಾ? ಇವಾಗ ಒಂದು ಆರೋಪ ಮಾಡೋದ್ ಬೇರೆ, ಸೊ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಏನ್ ಹೇಳ್ತೀರಾ? ಇವಾಗ ಕ್ವಶನ್ ಆಗಿರೋ ಜನಗಳಿಗೆ ಕ್ವಶನ್, ಇದು ಕೌರ ಏನಿರೋದು ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಅದೇ ಹಾಕ್ತಾರೆ, ನನ್ಗೆ ಮೆಸೇಜ್ ಅಲ್ಲೂ ಅದೇ ಹಾಕ್ತಾರೆ. ಸೊ ನಾನು ಅದನ್ನೇ ಅವ್ರು ಕೇಳ್ತಾ ನಾನು ಅದನ್ನೇ ಬಿಟ್ಬಿಟ್ಟೆ, ಹೇಳ್ಬಿಟ್ಟೆ. ಬಟ್ ಇನ್ನೊಂದು ಟ್ರಾನ್ಸ್ಜೆಂಡರ್ ಜೊತೆ ಸವಾಸಗಳು ನಾನ್ ನೋಡಿದೀನಿ. ಇವಾಗ ನಾನ್ ಟ್ರಾನ್ಸ್ಜೆಂಡರ್, ಅವ್ನ್ಗೆ ಟ್ರಾನ್ಸ್ಜೆಂಡರ್ ಸವಾಸ ಇಲ್ಲ ಅಂದ್ರೆ ಹೆಂಗ್ ಗೊತ್ತಿರುತ್ತೆ ಟ್ರಾನ್ಸ್ಜೆಂಡರ್ಗಳು? ಸೊ ಗೋಲ್ದರ್ಶಿಗೆ ಟ್ರಾನ್ಸ್ಜೆಂಡರ್ಗಳು ಸವಾಸ ಇದೆ, ಮುತ್ತುಗೂ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಟ್ರಾನ್ಸ್ಜೆಂಡರ್ ಕೆಟ್ಟವ್ರಲ್ಲ, ಒಳ್ಳೆಯವ್ರೆ. ಕೆಟ್ಟ ಅವ್ರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇದ್ದಾರೆ, ನಮ್ಮಲ್ಲೂ ಇದಾರೆ ಒಳ್ಳೆಯವರು ಕೆಟ್ಟವ್ರು. ಸೊ ಅದೆಲ್ಲ ಬರೋದಿಲ್ಲ. ಬಟ್ ಅವ್ರು ಸವಾಸ ಮಾಡ್ತಿದಾರ, ಓಕೆ, ಅದು ಇರೋದಕ್ಕೆ ಹೇಳಿದೀನಿ. ಮತ್ತೆ ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಿ ಅದೇ 1000 ಏನೋ ಕೊಟ್ಟಿದ್ದಾರೆ ಅಂತ ಬೇರೆಯವ್ರು ಹೇಳಿದ್ದು, ಲೈಕ್ ಉಗೆ ಪಹಾಯಗಳು. ನನಗೆ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ. ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ತಾರೆ, ಕೊಡ್ತಾರೆ ಅಂತ ಹೇಳಿರೋದು ದರ್ಶನ್ ಮುತ್ತು ಅವ್ರವ್ರೇ ಹೇಳ್ಕೊಂಡಿರೋದು. ಮತ್ತೆ ಅಲ್ಲೇ ಜಗಳಗಳು ಬಂದಾಗ ಹೇಳ್ಕೊಂಡಿರೋದು, ಬೇರೆ ಟ್ರೋಲರ್ಸ್ ಗಳೆಲ್ಲ ಹೇಳ್ತಾ ಇದಾರೆ. ಬಟ್ ಆ ತರ ಇದೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳು, ಅವ್ರುಗಳು ಮಾತಾಡ್ತಾ ಇದಾರೆ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಏನ್ ನಡೆದಿದ್ಯೋ ಅಂತ ನಾನ್ ನೋಡಕ್ ಹೋಗಿಲ್ಲ ಸ್ವಾಮಿ, ನಮಗ್ ಗೊತ್ತಿಲ್ಲ, ಅಷ್ಟೇ ನಾನು ಹೇಳೋದು. ಬಟ್ ಅದ್ ನನ್ ಗೆ ಅಂತ ಪದನ ನಾನು ಹೇಳ್ಬಾರ್ದು ಅಂತಲ್ಲ, ಬಟ್ ಅದ್ ಅಲ್ಲಿ ಬೈ ಮಿಸ್ ಆಗಿ ಬಂದಿದ್ದು, ಅದನ್ನ ಬೇಕಿದ್ರೆ ನಾನು ಒಪ್ಕೊಂತೀನಿ, ಸಮಯ ಕೇಳಕ್ ರೆಡಿ ಇದೀನಿ. ಯಾಕೆಂದ್ರೆ ಗೆ ಅನ್ನೋದು ಹರ್ಟ್ ಆಗಿದೆ ಅಂದ್ರೆ ಸಾರಿ ಅದಕ್ಕೆ. ಬಟ್ ನನಗೆ ಇಷ್ಟೆಲ್ಲ ಮಾಡಿದಾರಲ್ಲ, ಅದಕ್ಕೆ ನಾನು ಹೇಳಿದೀನಿ. ನನ್ಗೆ ಲೈಕ್ ಒಳ್ಗಲ್ ಲ್ಯಾಂಗ್ವೇಜ್ ಅಲ್ಲಿ ಬೈದಿದ್ದಾರೆ, ಮತ್ತೆ ಇವ್ರಿಗೂ ನಂಗೂ ಸಂಬಂಧ ಇದೆ ಅಂದ್ರೆ ನನಗೂ ಕೋಪ ಬಂತು, ನಾನು ಹೇಳ್ದೆ ಅಷ್ಟೇ. ಕೋಪ ಬಂದಿದ್ದು ನಾನು ಹೇಳ್ದೆ. ಅವ್ರ ಕೋಪ ಮಾಡಿ ಆತರ ಎಲ್ಲ ಹೇಳಿಲ್ಲ ಅಂದಿದ್ರೆ ಇಷ್ಟು ಸಮಸ್ಯೆ ಬರ್ತಿದ್ದಿಲ್ಲ. ಅವ್ರು ಅಷ್ಟೆಲ್ಲ ಮಾಡಿದ್ರೆ ಮತ್ತೆ ಒಳಗಲ್ ಲ್ಯಾಂಗ್ವೇಜ್ ಅಲ್ಲಿ ಬೈದ್ರೆ ನ್ಯೂಡ್ ಫಿಕ್ಸ್ ಇದೆ, ಅದಿದೆ ಇದಿದೆ ಅಂತೇಳಿ ಪಬ್ಲಿಕ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಒಂದು ಹುಡುಗಿನ ಹರಾಸ್ಮೆಂಟ್ ಮಾಡೋದ್ ಮೇನ್ ಕ್ರೈಮ್. ಪಬ್ಲಿಕ್ ಅಲ್ಲಿ ಒಂದು ಹುಡುಗಿಗೆ, ಒಂದು ಹೆಣ್ಣುಗೆ ಮಾತಾಡ್ಬಾರ್ದು. ಆ ಹೆಣ್ಣು ಎಂತವಳೆ ಆಗಿಲ್ಲ, ಎಂತ ಕೆಲಸ ಆದ್ರೂ ಮಾಡಿರ್ಲಿ, ಬಟ್ ಪಬ್ಲಿಕ್ ಅಲ್ಲಿ ಬಂದ್ ಮಾತಾಡೋದು ತಪ್ಪಿದೆ. ಯಾಕಂದ್ರೆ ಈ ಒಂದ್ ಹೆಣ್ಣು ಅಂದಾಗ ಒಂದ್ ಗೌರವ ಇದೆ. ಕರ್ನಾಟಕದಲ್ಲಿ ಕನ್ನಡ ನನಗೆ ಒಂದ್ ಹೆಣ್ಣುಗೆ ಗೌರವ ಇಲ್ವಾ ಸಮಾಜದಲ್ಲಿ? ಹೆಣ್ಮಕ್ಳು ಎಲ್ಲದಲ್ಲೂ ಇದಾರೆ ತಾನೆ. ಹೆಣ್ಮಕ್ಳ ಬಗ್ಗೆ ಹೆಂಗೆ ಚೀಪ್ ಆಗಿ ಮಾತಾಡ್ತಾರೆ. ನಾಳೆ ಅದೇ ನ್ಯೂಡ್ ಪಿಕ್ಕು ಅವ್ರ ಅಕ್ಕನೋ ತಂಗಿಗೋ ಯಾರಿಗೋ ತೆಗ್ದು ಇಟ್ಕೊಂಡಿಗೆ ನಾನು ಅಲ್ಲಾಗ್ತೀನಿ ಇಲ್ಲಾಗ್ತೀನಿ ಅಂತ ಪ್ರಚಾರ ಮಾಡಿದ್ರೆ ಅದು ಯಾವ ತರ? ಅದು ಇದಕ್ಕೋಸ್ಕರ ನಾನು ಓಡಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಅವ್ರ ಯಾರ ಹತ್ರ ಆದ್ರೂ ಇದ್ರೆ ಡಿಲೀಟ್ ಮಾಡ್ಬೇಕು. ಮತ್ತೆ ಇದನ್ನ ಎಲ್ಲೂ ಹಾಕಂಗೂ ಇಲ್ಲ. ನನ್ ಸವಸಾಗ ಅವರು ಬರಂಗಿಲ್ಲ, ನಾನು ಅವ್ರ ಸವಸ ನಾನು ಆಲ್ರೆಡಿ ಹೋಗೋದು ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನನ್ಗೆ ಅದು ಇದು ಬೈದು ವಿಡಿಯೋ ಹಾಕ್ತೇನೆ, ನಾನು ರಿಯಾಕ್ಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಅಂದ್ರೆ ಇದೇನ್ ಗೊತ್ತಾ, ಫಸ್ಟ್ ಟೈಮ್ ಬ್ರೇಕಪ್ ಆದಾಗಲೂ ಕೂಡ ನೀವು ಇದೇ ತರ ವಿಡಿಯೋ ಮಾಡಿ ಹೇಳ್ತಾ ಇದ್ರಿ. ಅಂದ್ರೆ ನಾನು ಮುತ್ತು ಜೊತೆ ನಾನು ಅಂದ್ರೆ ಪ್ಯಾಕ್ ಇದಿಲ್ಲ, ಮತ್ತೆ ಕಂಟಿನ್ಯೂ ಮಾಡಲ್ಲ, ನಾನು ಮುಗೀತು ಇಲ್ಲಿಗೆ ಲಾಸ್ಟ್ ಅಂತ ಹೇಳಿದ್ರಿ. ಮತ್ತೆ ಏನಾಯ್ತು, ಸಾರಿ ಬಂದ್ ಕೇಳಿದ್ರು, ಏನೋ ಕಾಂಪ್ರಮೈಸ್ ಆಯ್ತು, ಮತ್ತೆ ಕಂಟಿನ್ಯೂ ಹೋಗ್ತಾ ಇದ್ರಿ. ಸೊ ಈ ತರ ಏನಂತಂದ್ರೆ ಈ ಸಲ ಒಂದ್ ಸೀರಿಯಸ್ ಮ್ಯಾಟ್ರ್. ಸೊ ನಿಮಗೆ ಇದ್ರಲ್ಲಿ ಯಾವ್ದೇ ಸಾಕ್ಷ್ಯ ಇಲ್ಲ ನಿಮ್ಮ ಹತ್ರ. ನೀವೇನು ನಿಮ್ಮ ಅಶ್ಲೀಲ ಫೋಟೋ ವಿಡಿಯೋಗಳು ಇದಾವೆ ಅನ್ನೋದು ನಿಮಗೆ ನೋಡಿಲ್ಲ, ನಿಮಗೆ ಗೊತ್ತಿಲ್ಲ ಅದು. ಬಟ್ ಒಂದು ಊಹಾಪೋಹ
ಹೂವಪ್ಪೋ ಅನ್ನಕ್ಕಿಂತ ನಮಗೆ ಅನಿಸ್ತಿದೆ ಮನ್ಸಲ್ಲಿ ಆಗಿರ್ಬೋದು ಆ ಅಂತ. ಘಟನೆ ದಿನ ಆಗಿರೋದು ನಿಮ್ಗೆ ಅನಿಸ್ತಾ ಇದೆ, ಅನ್ಸ್ತಿದೆ. ಆಗಿರ್ಬಹುದು ಅಂತ ಒಂದು ಅನಿಸ್ತಾ ಇದೆ. ಅನಿಸ್ತಿದೆ ಓಕೆ, ಇವಾಗ ಆಗಿದ್ದೇನೆ ಅಂತಾನೆ ನಂಗೆ ಅನಿಸ್ತಿದೆ. ಖಂಡಿತ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸ್ ಅವ್ರು ಏನ್ ಹೇಳಿದ್ರು, ಏನಾಯ್ತು ಮುಂದೆ? ಪೊಲೀಸ್ ಅವರು ಏನು ಅಂದ್ರೆ ಇಬ್ರು ಕಡ್ದು ಮಾತಾಡ್ಸಿ ಅದೇನೋ ಅಂತಾರಲ್ಲ ಕಾಂಪ್ರಮೈಸ್ ಅಂತ ಓಕೆ ಓಕೆ ಅದನ್ನ ಮಾಡ್ಸಿದ್ದಾರೆ. ಹ್ಮ್. ಬಟ್ ನಾನು ಹೇಳೋದು ಒಂದೇ, ಆ ವಿಡಿಯೋ ಯಾರ ಹತ್ರ ಇವಾಗ ಟ್ರಾನ್ಸ್ಜೆಂಡರ್ ಇದ್ರು ನಮ್ ಜೊತೆ ಅವ್ರ ಹತ್ರ ಇದ್ರುನು ಡಿಲೀಟ್ ಮಾಡ್ಬೇಕು. ಹ್ಮ್. ಎಲ್ಲ ನನ್ಗೆ ಅಷ್ಟೇ ಇಲ್ಲಿ ನಾನೇನ್ ಹೇಳ್ತಿದ್ದೀನಿ, ನನ್ನ ಬಗ್ಗೆ ಒಂದ್ ಕೆಟ್ಟದಾಗ ಹೋಗ್ಬಿಟ್ಟಿದೆ. ಒಂದ್ ಹೆಣ್ ಬಗ್ಗೆ ಕೆಟ್ಟದಾಗ ಆಚೆ ಬರಬಾರ್ದು ಸ್ವಾಮಿ. ಏನಿದ್ರು ಒಳಗಡೆ ಇರ್ಬೇಕದಲ್ಲ. ಒಂದ್ ಲವ್ ಮಾಡಿರೋ ವ್ಯಕ್ತಿ ಅವ್ನ ಫೇಕ್ ಆದ್ರೂ ಲವ್ ಮಾಡ್ಲಿ, ಒರಿಜಿನಲ್ ಆದ್ರೂ ಲವ್ ಮಾಡ್ಲಿ. ಬಟ್ ಆ ವ್ಯಕ್ತಿ ಅವ್ರ ಮನೇಲಿ ಒಂದ್ ಹೆಣ್ಣಿಂದಾನೇ ಬಂದಿರೋದು. ಸೊ ಒಂದ್ ಹೆಣ್ಣಿಂದ ಬಂದ್ಬಿಟ್ಟು ಒಂದ್ ಹೆಣ್ಣನ್ನ ಆಚೆ ಬಂದು ಮಾತಾಡಕ್ ರೈಸ್ ಯಾರಿಗೂ ಇಲ್ಲ. ಸೊ ಟ್ರೋಲರ್ಸ್ ಎಲ್ಲ ತಗೊಂಡ್ ಟ್ರೋಲ್ ಮಾಡಿದಾರೆ, ನಾನ್ ಮಾನ ಮಾಡಿ ಕಳ್ದಿದ್ದಾರೆ. ಸೊ ಇದಕ್ಕೆ ಯಾರು ಹೊಣೆ? ಅವ್ರಗಳನ್ನೇ ಹೊಣೆ. ನಾನೇನೋ ಒಂದ್ಸತಿ ಗೇಮ್ಸ್ ಅದ್ ಬಲ್ ದೊಡ್ಡದು ಹೋಗಲ್ಲ, ಬಿಕಾಸ್ ಅದನ್ನ ಬೈ ಮಿಸ್ ಆಗಿ ಹೇಳಿರೋದು, ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಹೇಳಿಲ್ಲ. ಇವ್ರು ಹೆಂಗೆ ಸಾಧ್ಯ ಹೋಗ್ಬಿಟ್ಟು ಒಳಗಡೆ ಲ್ಯಾಂಗ್ವೇಜ್ ನನಗ್ ಬೈಯೋದು, ಮತ್ತೆ ಹೋಗ್ಬಿಟ್ಟು ಅಲ್ಲಿ ನನ್ಗೂ ಇವ್ರಿಗೂ ಸಂಬಂಧ ಇದೆ ಅಂತ ಕಟ್ಟೋದು, ಮತ್ತೆ ಲೈಕ್ ನನ್ನ ಒಳಗಡೆ ನನ್ನ ನ್ಯೂಟ್ ಫಿಕ್ಸ್ ಇದೆ, ಅದು ಇದೆ, ಇದಿದೆ ಅಂತ ಹೇಳಿ ಇವಾಗ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡ್ತಾರೆ. ಟ್ರೋಲರ್ಸೇ ನನ್ನ ಬೆಳೆಸಿರೋದು, ಅವ್ರೇನ್ ಅನ್ಕೊಳ್ಳಲ್ಲ ಇವಾಗ ಟ್ರೋಲರ್ಸ್ ಅವರು ಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಏನ್ ವಿಚಾರ ಅಂದ್ರೆ ನಿಮ್ ವಿಡಿಯೋ ಫೋಟೋಸ್ ಅವ್ರಿಗೆ ಕೊಟ್ಟಿದಾರಾ ಅಥವಾ ಹಂಗ ಹೇಳಿರೋದನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಿದಾರ? ಅವ್ರ ಹಂಗ ಹೇಳಿರೋದನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ತಲುಪಿಲ್ಲ, ಇನ್ನು ಹೊರಗ್ ಬಂದಿಲ್ಲ ಫೋಟೋ ವಿಡಿಯೋ. ಹೌದು. ಓಕೆ, ಇವಾಗ ಪೊಲೀಸ್ ಅವರು ಇಬ್ಬರಿಗೂ ಕಾಂಪ್ರಮೈಸ್ ಕಳ್ಸಿದ್ದಾರೆ. ಕಳ್ಸಿದ್ದಾರೆ. ಸೊ ಇವಾಗ ನಿಮಗೆ ಸಮಾಧಾನ ಇದೆಯಾ ಇಲ್ವಾ? ಇಲ್ಲ, ಸಮಾಧಾನ ಇಲ್ಲ. ಬಿಕಾಸ್ ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಏನು ಇದೆ, ಅವ್ರ ಫೋನ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿಲ್ಲ. ಅಕಸ್ಮಾತ್ ಅದು ಡಿಲೀಟ್ ಆದ್ರೂ ಅಲ್ಲಿ ಇರುತ್ತೆ. ಇಲ್ಲ ಅವ್ರ ಫೋನ್ ಅಲ್ಲಿ ಇದ್ದಿಲ್ಲ ಅಂದ್ರೆ ಸೊ ನಾನು ಹೇಳದ್ನಲ್ಲ ಟ್ರಾನ್ಸ್ಜೆಂಡರ್ ಅಂತ ಅಲ್ಲಿ ಇರ್ಬೋದು, ಇಲ್ಲ ಏನೋ ಒಂದ್ ಮಾಡಿರ್ತಾರ ಅವ್ರು. ಸೊ ನನಗೆ ಅದು ಕರೆಕ್ಟ್ ಆಗಿ ನನಗೆ ಸಮಾಧಾನ ಅನ್ಸಿಲ್ಲ. ಫಸ್ಟ್ ಆಫ್ ಆಲ್ ನೀವು ಒಂದ್ ಹೆಣ್ಣು ಅಂದ ಮೇಲೆ ನ್ಯಾಯ ಕೊಡಿಸ್ಬೇಕು. ಯಾವ ತರ ಅಂದ್ರೆ ಅದು ಅವ್ರಿಗೆ ಸಮಾಧಾನ ಆಗ್ಬೇಕು ಅವ್ರಿಗೆ. ಸೊ ಆತರ ಕೊಡ್ಸಿಲ್ಲ ಅವ್ರು. ಇನ್ನು ಅವ್ರು ಬರೀ ಕಾಂಪ್ರಮೈಸ್ ಮಾತಾಡೋ ತರ ಇದೆ. ನಾವು ಫೋನ್ ಅಲ್ಲೇ ಮಾತಾಡ್ಕೊಂಡು ಲೈಕ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ನಾವು ಆತರ ಇಶ್ಯೂಸ್ ಬೇರೆ ತರ ಇದೆ. ಇದು ಇವಾಗ ನಾನ್ ಫೇಮಸ್ ಆಗಿದ್ದೀನಿ, ನನ್ ಮಾನ ಮಾಡಿ ಹೆಂಗ್ ಹೋಗ, ನನ್ನ ಫಾಲೋ ಮಾಡೋ 100 ಜನ ಇದೆ, ನನ್ಗಂತ ಅಭಿಮಾನಿಗಳಿದ್ದಾರೆ. ಅವ್ರು ಏನ್ ತಿಳ್ಕೊಳ್ಳಲ್ಲ ನನ್ ಬಗ್ಗೆ. ಇವಾಗ ಕಿರ್ತಿತ್ತು ಇಂಥ ಹುಡುಗಿನ ಫಾಲೋ ಮಾಡ್ದೆ ನಾನು ಅಂತ ಬರಲ್ವಾ? ಈ ತರ ಇಂಥರೆಲ್ಲ ಮಾಡಿ ಇಂಥ ಹುಡುಗಿ ಸಪೋರ್ಟ್ ಮಾಡಿದೆ ಅಂತ ನಮ್ ಟ್ರೋಲರ್ಸ್ ಬ್ರದರ್ ನನ್ನ ಉಗಿಯಲ್ವಾ? ಇವಾಗ ಎಷ್ಟೋ ಜನ ನನ್ನ ನೋಡ್ತಾ ಇರ್ತಾರೆ. ಎಲ್ಲರ ಹತ್ರ ಒಂದೊಂದ್ ಮಾತು ಅನ್ಸ್ಕೊಂತ ಇದೀನಿ ಅಂದ್ಮೇಲೆ ಇವ್ರು ಮಾಡ್ತಿರೋ ತಪ್ಪು ತಾನೆ, ಇದಕ್ ನ್ಯಾಯ ಬೇಡವಾ? ಇವ್ರು ಶಿಕ್ಷೆ ಆಗ್ಬೇಕು, ಇವ್ರಿಗೊಂದ್ ಶಿಕ್ಷೆ ಆಗ್ಬೇಕು. ಈ ತರ ಬೇರೆ ಕಡೆ ಹೋಗ್ಬಾರ್ದು. ಬರೀ ಒಂದ್ ಮಾತೇನೋ ಬೈದು ಇದ್ರೆ ಸರಿ ಹೋಗಲ್ಲ. ಇಲ್ಲಿ ಕುತ್ಕೊಂಡ್ ಕಾಂಪ್ರಮೈಸ್ ಸರಿ ಹೋಗಲ್ಲ. ಅವ್ರಿಗೆ ಒಂದ್ ಪನಿಷ್ಮೆಂಟ್ ಆಗ್ಬೇಕು. ಏನಕ್ಕೆ ರೀಸನ್ ಅಂದ್ರೆ ಹೊರಗಲ್ಲ ಅವರು ಫಿಕ್ಸ್ ಇದೆ ಅಂತ ಹೇಳಿದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಹರಾಸ್ಮೆಂಟ್ ಮಾಡ್ತಾ ಇದಾರೆ. ಅದಕ್ಕಾದ್ರೂ ಅವರು ಶಿಕ್ಷೆ ಆಗ್ಲೇಬೇಕು. ಓಕೆನಾ? ಅವರು ಒಂದ್ ಪ್ರೀತಿ ಪ್ರೇಮ ಅಂತ ಒಂದ್ ಹುಡುಗಿ ಜೊತೆ ಆಟ ಆಡ್ಬಾರ್ದು. ಎಲ್ಲ ಇವಂದು ಚೈತ್ಯಗಳಿದೆ ಸರ್, ಎಲ್ಲಾ ಟ್ರಾನ್ಸ್ಜೆಂಡರ್ ಜೊತೆ ಹೋಗಿ ಆಟ ಆಡೋದು. ಯಾರು? ದರ್ಶನ್ ಮುತ್ತುನು ಇದಾರೆ, ಇವ್ರದ್ದು ದರ್ಶನು ಇದಾರೆ, ಇಲ್ಲ ಅಂತಲ್ಲ. ಇವಂದು ಚೈತ್ಯಗಳಿದೆ. ಹೋಗ್ಬಿಟ್ಟು ಟ್ರಾನ್ಸ್ಜೆಂಡರ್ ಜೊತೆ ಮೆಸೇಜ್ ಹಾಕೋದು, ಆ ಫ್ಲೇವರ್ ಈ ಫ್ಲೇವರ್ ಅಂತಲ್ಲ ಕೇಳೋದಲ್ಲ. ಏನಂತ ನಂಗೆ ಗೊತ್ತಾಗ್ತಿಲ್ಲ. ಈ ತರ ಇದು ಮುಂಚೆ ನಿಮಗೆ ಗೊತ್ತಿತ್ತಲ್ವಾ? ಸೊ ಯಾಕೆ ಅವ್ರ ಜೊತೆ ಮತ್ತೆ ತಿರ್ಗಾ ನೀವು ಫ್ರೆಂಡ್ಶಿಪ್ ಆಗಿರ್ಬೋದು, ಲವರ್ಶಿಪ್ ಕಂಟಿನ್ಯೂ ಯಾಕೆ ಮಾಡ್ತಾ ಇದ್ದೀರಾ? ಬೈ ಮಿಸ್ ಆಗಿದ್ದು ಅಂತ ಹೇಳಿ ಸಾರಿ ಕೇಳ್ಮೇಲೆ ನಾನು ಅದನ್ನ ಬಿಟ್ಬಿಟ್ಟೆ. ಬಟ್ ಈ ತರ ಎಲ್ಲ ಒಂದಿದೆ. ಸೊ ಅದನ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನನ್ಗೆ ಅದು ಗೊತ್ತಿಲ್ಲ. ಮುಂದಿನ ಕಂಟಿನ್ಯೂ ಮಾಡ್ತಾ ಅವ್ನ್ ಸಾರಿ ಅಂತ ಒಂದ್ ಪ್ರಾಮಿಸ್ ಕೊಟ್ಟಿದ್ದಾಗ ನಾನು ಆ ಪ್ರಾಮಿಸ್ ಕೊಟ್ಟಿದ್ದೆ. ನಾನ್ ಜೆನ್ಯೂನ್ ಆಗಿ ಕೊಟ್ಟಿದ್ದೆ. ನಾನು ಹುಡುಗರ ಜೊತೆ ವಿಡಿಯೋ ಮಾಡ್ತಾ ನನ್ಗೆ ತಪ್ಪು ಅನ್ಸ್ತು. ಯಾಕಂದ್ರೆ ಗೋರ್ದರ್ಶ್ ನನ್ನ ಈ ತರ ಆ ತರ ಕಂಚಿ ವಿಡಿಯೋಸ್, ಆ ವಿಡಿಯೋಸ್, ಈ ವಿಡಿಯೋಸ್ ಎಲ್ಲ ಮಾಡಿದಕ್ಕೆ ನನಗೆ ತಪ್ಪು ಅನ್ಸ್ತು. ಅದಕ್ಕೆ ನಾನು ಪ್ರಾಮಿಸ್ ಕೊಟ್ಟೆ, ನಾನು ಯಾವ ಹುಡುಗರ ಜೊತೆ ವಿಡಿಯೋ ಮಾಡಲ್ಲ ಪ್ರಾಮಿಸ್ ಕೊಟ್ಟೆ. ಅದೇ ತರ ನಾನು ನಡ್ಕೊಂಡಿದೀನಿ. ಇವ್ರ ಜೊತೆನೂ ವಿಡಿಯೋ ಮಾಡಕ್ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೀನಿ. ಅವಾಗ ಇವ್ರಿಗೂ ಹೇಳ್ತಿದ್ದೆ, ನಂಗೆ ಅವ್ನ್ ಬೈತಾನೆ, ಏನಾದ್ರು ಅನ್ಕೊಂತಾನೆ, ಆಮೇಲೆ ಲಾಸ್ಟಿಗೆ ಎಲ್ಲೆಲ್ಲೋ ತಂದಾಕ್ತಾನೆ, ಬೇಡಪ್ಪ ಇದು ರೀಲ್ಸ್ ಏನು ಮಾಡೋದ್ ಬೇಡ ಬೇಡ ಅಂತಾನೆ ಹೇಳ್ತಾ ಇದೆ. ಸೊ ಆಮೇಲೆ ಏನಾಗೋಯ್ತು, ಇವ್ರು ಅವ್ರನ್ನ ತುಂಬಾ ನಂಬಿದ್ರು. ಅವ್ನು ಹಂಗೆ ತಾನ ಹೇಳಿರೋದು, ತುಂಬಾ ಒಳ್ಳೆ ಹುಡುಗ ತರನೇ ಇದ್ದಿದ್ದು, ನಂಬಿದ್ರು. ಸೊ ಹಂಗಾಗಿ ಲೈಕ್ ಏನು ಅನ್ನಲ್ಲ ಬಿಡು, ಹಂಗೆ ಇವನು ಅವ್ನು ಹಂಗೆ ಇವನ್ ಜೊತೆ ರೀಲ್ಸ್ ತಪ್ಪೇ ತಿಳ್ಕೊಳಲ್ಲ. ಏನಕ್ ತಿಳ್ಕೊಬೇಕು? ನನ್ ಫ್ರೆಂಡು ಅಂತ. ಸೊ ಇವಾಗ ಅದೇ ಫ್ರೆಂಡ್ ಇವಾಗ ಕೆಟ್ಟವನ್ ಆಗ್ಬಿಟ್ನಾ? ಅವ್ನಿಯ ಮೊನ್ನೆ ಏನೇನು ಜಗಳ ಆಡ್ಕೊಂಡು ದೂರ ಆಗಿರೋನು, ಅವನ್ ಬಗ್ಗೆ ಕೆಟ್ಟದಾಗೆಲ್ಲ ಪ್ರಚಾರ ಹಾಕೊಂಡು ಜಗಳ ಆಡಿರೋರು ಇವಾಗ ಈ ಫ್ರೆಂಡು ಕೆಟ್ಟವನಾಗ್ಬಿಟ್ರು, ಅವ್ರು ಒಳ್ಳೆಯವ್ರಾಗಿದ್ರ ಅಂತ ನನ್ನ ಪ್ರಶ್ನೆ. ಅದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.